ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಒಂದು ಕ್ರೋಶೆ ಸ್ಟೋಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕ್ರೋಶೆ ಸ್ಕಾರ್ಫು ತುಂಬ ಚೆನ್ನಾಗಿರೋಂತಹ ಡಿಸೈನ್ ಇದು. ಇದು ಕ್ರೋಶೆ ಸ್ಟೋಲ್ ಅಥವಾ ಸ್ಕಾರ್ಫ್ ಅಂತ ಹೇಳ್ತಾರೆ. ಗಂಡಸರು ಹಾಕೋಬೋದು, ಹೆಂಗಸರು ಹಾಕೋಬೋದು. ಡ್ರೆಸ್ಗಳಿಗೆಲ್ಲ ಅಂದರೆ ಜೀನ್ಸ್ಗಾಗಲಿ ಚೂಡಿದಾರಕ್ಕಾಗಲಿ ಇದಕ್ಕಾದರೂ ಹಾಕ್ಬೋದು. ಹುಡುಗಿಯರು ಹೆಂಗಸರೆಲ್ಲ ಕತ್ತಿನ ಸುತ್ತ ಹಾಕ್ತಾರಲ್ಲ, ಗಂಡಸರನ್ನು ಕತ್ತಿನ ಸುತ್ತ ಹಾಕ್ಕೊಳ್ತಾರೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ಚಳಿ ಸಮಯದಲ್ಲಿ. ಆ ಥರ ಗಂಡಸರನ್ನು ಹಾಕ್ಕೋಬೋದು, ಇಬ್ಬರೂ ಯೂಸ್ ಮಾಡ್ಕೋಬೋದು. ಇದನ್ನು ಈ ಸ್ಟೈಲ್ ಸ್ಕಾರ್ಫ್ ಎಲ್ಲರೂ ಯೂಸ್ ಮಾಡ್ತಾರೆ. ತುಂಬ ಸುಲಭವಾದ ಡಿಸೈನು, ತುಂಬ ಚೆನ್ನಾಗಿದೆ. ಚಳಿಗಾಲದಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಸ್ಟೈಲು ಕಾಣುತ್ತೆ, ಸ್ಟೈಲಿಶ್ ಆಗಿ ಕಾಣುತ್ತೆ. ಹಾಕ್ಕೊಂಡ್ರೆ ಈಸಿಯಾಗಿ ಮಾಡೋಂತಹ ಒಂದು ಡಿಸೈನ್. ಪಫ್ ಸ್ಟಿಚ್ ಬರುತ್ತೆ, ಚೆನ್ನಾಗಿದೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇದು ಅಗಲ ನಾನು ಸಾಮಾನ್ಯ ಎಷ್ಟು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು 7 ಇಂಚ್ ಇಟ್ಟಿದ್ದೀನಿ ನೋಡಿ. ಈ ಥರ ಇಂಚ್ ಟೈಪಲ್ಲಿ ಹೇಳಿದ್ರೆ 7 ಇಂಚ್ ಬರುತ್ತೆ ಅಗಲ. ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಇಟ್ಕೋಬೋದು. ನಾನು ಸಣ್ಣಕ್ಕೆ ಮಾಡಿದ್ದೀನಿ. ಈ ಥರ ಇಷ್ಟು ಅಗಲಕ್ಕೆ ಮಾಡಿದರೆ ಗಂಡಸರನ್ನು ಉಪಯೋಗಿಸ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಾಮಾನ್ಯವಾಗಿ ಗಂಡಸರು ಈ ಥರದ ಸ್ಕಾರ್ಫನ್ನು ಉಪಯೋಗಿಸ್ತಾರೆ. ಉದ್ದ ಈ ಥರ ಅಳತೆ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನಾನು 2 ಮೀಟ್ರ್ ಅಂದಾಜು ಮಾಡಿದ್ದೀನಿ ನನ್ನ ನೆನಪಲ್ಲಿ. ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಂಚ್ ಟೇಪಲ್ಲಿ ನೋಡಿ, ಇಲ್ಲಿಗೆ 60 ಇಂಚ್ ಆಯಿತು. 1.5 ಮೀಟ್ರು ಈ ಇಂಚ್ ಟೇಪು ಫುಲ್ ಆಗಿದೆ. 1.5 ಮೀಟ್ರು ಅಲ್ಲಿಂದ ಮತ್ತೆ ಎಷ್ಟಿದೆ ಅಂತ ನೋಡೋಣ. ಎಷ್ಟು ಉದ್ದ ಇದೆ ಅಂದರೆ 1.5 ಮೀಟ್ರ್ ಆಯ್ತು. ಅಲ್ಲಿಗೆ 60 ಇಂಚು. ಇಲ್ಲಿಂದ ಮತ್ತೆ 60 ಸೆಂಟಿಮೀಟ್ರ್ ಇದೆ ಮತ್ತೆ, ಅಂದರೆ 2 ಮೀಟ್ರ್ ಇದೆ. 24 ಇಂಚು. ಫಸ್ಟ್ 60 ಇಂಚು ಮತ್ತು 24 ಇಂಚು, 74 ಇಂಚು, 60, 20, 84 ಇಂಚು ಇದೆ. ಇದು 2 ಮೀಟ್ರ್ ಲೆಕ್ಕದಲ್ಲಿ 2 ಮೀಟ್ರ್ ಉದ್ದ ಇದೆ. ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಅದು ಕಡಿಮೆ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಸುತ್ತು ಪೂರ್ತಿ ಕತ್ತಿಗೆ ಸುತ್ತು ಬರಬೇಕಲ್ವ, ಹಾಗಿದ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಈ ಥರದ ಕುಚ್ಚು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅದು. ಆ ಥರ ಇದ್ದರೆ ಪ್ಲೇನು ಇಟ್ಕೋಬೋದು, ಆದರೆ ಹಿಂಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 2 ಕಲರಲ್ಲಿ ಮಾಡಿದ್ದೀನಿ ನಾನು. ನೀವು ಬೇಕು ಅಂದರೆ ಸಿಂಗಲ್ ಕಲರಲ್ಲೇ ಮಾಡ್ಕೋಬೋದು. ನಾನು ಡಬಲ್ ಕಲರ್ ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ರೀತಿ ಅದನ್ನು ಚೇಂಜ್ ಮಾಡ್ಕೋಬೋದು. ನಿಮಗೆ ಬೇಕಾದಂಗೆ ಮಾಡ್ಕೋಬೋದು. ಅಗಲ ಉದ್ದನ್ನು ಹೆಚ್ಚು ಕಡಿಮೆ ನಿಮಗೆ ಬೇಕಾದಂಗೆ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗ. ಇದಕ್ಕೆ 2 ಕಲರ್ ದಾರ ತೊಗೊಂಡಿದ್ದೀನಿ ನಾನು. ಈ ಥರದ 2 ಕಲರ್ ದಾರ, ಬೇಜ್ ಕಲರ್ ಮತ್ತು ಬ್ರೌನ್ ಕಲರ್. ನೀವು ಸಿಂಗಲ್ ಕಲರ್ ಅಂದರೆ ಸಿಂಗಲ್ ಕಲರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇರೆ ಯಾವ್ದಾರು ಕಲರ್ ಅಂದರೆ ಹಾಗೆ ತಗೊಳ್ಳಿ, ಹೆಂಗಾದ್ರು ಮಾಡ್ಕೋಬೋದು. ನಾನಿಲ್ಲಿ ನೋಡಿ 3 ಸಾಲು ಬೇಜ್ ಕಲರ್ ಮಾಡಿದ್ದೀನಿ, 2 ಸಾಲು ಬ್ರೌನು, 3 2 3 2 ಆ ಥರ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತು 3 ಬೇಜು ಮತ್ತು 2 ಅಂತ ಆ ಥರ. ನೀವು ಬೇಕು ಅಂದರೆ 2 2 ಮಾಡ್ಕೋಬೋದು. 2 ಸಾಲ ಅದು 2 ಸಾಲ ಇದು, ಅಥವಾ ಒಂದೇ ಕಲರ್ ಮಾಡ್ಕೋಬೋದು. ನೀವು ಹೆಂಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡೋಣ. ಇದಕ್ಕೆ ಫಸ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಲಿಪ್ ನಾಟ್ ಹಾಕಿ ಕ್ರೋಶೆ ಹುಕ್ಕು ಸೇರಿಸಿ ಬೇಸ್ ಚೈನ್ ಮಾಡ್ಕೋಬೇಕು. ಕ್ರೋಶೆ 3 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, 3 mm ಇಂದು. ಯಾಕಂದರೆ ದಾರ ಹೆಚ್ಚು ದಪ್ಪ ಇಲ್ಲ, ದಾರ ದಪ್ಪ ಇದ್ದರೆ ದಪ್ಪದ ಕ್ರೋಶೆ ಹುಕ್ಕು ಬೇಕು ಹೆಚ್ಚಿಂದು. ಬೇಸ್ ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಆ ಥರ ಮಾಡ್ಕೋಬೋದು ನೀವು, ಎಷ್ಟು ಉದ್ದ ಬೇಕೋ ಅಷ್ಟು. ಇದು ನಾನು 20 ಚೈನ್ ಮಾಡಿದ್ದೀನಿ. ಅಂದರೆ ಈವನ್ ನಂಬರ್ ಬೇಕು ನಿಮಗೆ. ಇಲ್ಲಿ ಚೈನ್ ಈವನ್ ನಂಬರ್ ಬೇಕು. 2 4 6 ಈ ಥರ ಈವನ್ ನಂಬರ್ ಮಾಡಿ ನಾನಿಲ್ಲಿ 20 ಚೈನ್ ಮಾಡಿದ್ದೀನಿ. ಎಷ್ಟು ಉದ್ದ ಬೇಕು ಅಂತ ನೀವು ಅಳತೆ ಮಾಡ್ಕೊಂಡು ಮಾಡ್ಬೋದು. ಈ ಥರ ಇದೀಗ ನೋಡಿ, ನಾನು ಅಳತೆ ಮಾಡಿದರೆ, ಹಿಂಗೆ ಅಳತೆ ಮಾಡಿದರೆ 5 ಇಂಚು ಬಂದಿದೆ. ಇಲ್ಲಿ ನಾನು ಅಗಲ ನನ್ನ ಶಾಲ್ನ ಅಗಲ 7 ಇಂಚ್ ಇದೆ, 7 ಇಂಚು ಮಾಡಿದ್ದೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ, 20 ಚೈನ್ ಅಷ್ಟೇ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಕ್ರೋಶೆ ಹುಕ್ಕಲ್ಲಿರೋ ದಾರ ಲೆಕ್ಕಕ್ಕಿಲ್ಲ. ಈ ಕೆಳಗೆ ಇದೆಯಲ್ವ ಇಲ್ಲಿ ಚೈನು, ಅದು ಚೈನು 1 2, 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್ ಬಿಟ್ಟು 2ನೇ ಚೈನಲ್ಲಿ, ಮತ್ತು ಎಲ್ಲದರಲ್ಲೂ 2ನೇ ಚೈನಿಂದ ಸ್ಟಾರ್ಟ್ ಮಾಡಿ ಮತ್ತು ಪ್ರತಿಯೊಂದು ಚೈನಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಚೈನು ಬಿಟ್ಟು ಹೋಗಬಾರ್ದು, ಬಿಟ್ಟು ಹೋದರೆ ಕೌಂಟಿಂಗ್ ತಪ್ಪುತ್ತೆ. ಅದರಿಂದ ಪ್ರತಿ ಚೈನಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಫಸ್ಟ್ ರೌಂಡು ಚೈನ್ ಆದಮೇಲೆ ಬೇಸ್ ಚೈನ್ ಆದಮೇಲೆ ಬೇಸ್ ಇದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು.
ಫುಲ್ಲು ಲೈನು, ನೀವೆಷ್ಟು ದೊಡ್ಡ ಮಾಡ್ತೀರೋ ಅಷ್ಟು ದೊಡ್ಡ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಇದು ಲೈನ್ ಕಂಪ್ಲೀಟ್ ಮಾಡಿ ಈ ಥರ ಬರುತ್ತೆ. ಈ ಥರ ಲೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಒಂದು ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಆ ಚೈನ್ ಫುಲ್ಲು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕನ್ನು ಟರ್ನ್ ಮಾಡ್ಕೊಳ್ಳಿ. ಈ ಕಡೆಗೆ ಬನ್ನಿ. ಈ ಕಡೆಗೆ ಬಂದು ಈಗ ಫಸ್ಟ್ ಚೈನ್ ಇದೆಯಲ್ವ, ಅಲ್ಲಿ ಈ ಥರ ದಾರ ತೊಗೊಂಬನ್ನಿ. 3 ಲೂಪ್ ಆಗುತ್ತೆ. ಡಬಲ್ ಕ್ರೋಶೆ ಥರ ಅರ್ಧ ತನ್ನಿ, 3 ಲೂಪ್ ಆಗುತ್ತೆ. ಮತ್ತೆ ದಾರ ತಗೊಂಡು ಕ್ರೋಶೆ ಹುಕ್ಕಿಗೆ ನೆಕ್ಸ್ಟ್ ಚೈನಲ್ಲಿ ದಾರ ತನ್ನಿ. ಈಗ 5 ಲೂಪ್ ಆಗಿದೆ. 5 ಲೂಪನ್ನು ಕೂಡ ದಾರ ತಗೊಂಡು ಒಂದೇ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಸಾಕು. ಇಷ್ಟು ಮಾಡಿ ಈಗ ಮತ್ತೆ ಲಾಕ್ ಮಾಡೋದು ಬೇಡ. ಅದು ಮತ್ತೆ ನೆಕ್ಸ್ಟ್ ಇದರಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಸ್ಲಿಪ್ ಸ್ಟಿಚ್ ಅಂದರೆ ನೋಡಿ, ಈ ಥರ ದಾರ ತರೋದು ಬೇಡ, ಡೈರೆಕ್ಟಾಗಿ ಹಿಂಗೆ ತಗೊಂಡು ಬನ್ನಿ. ಆ ಸ್ಟಿಚ್ಚನ್ನು ಈ ಸ್ಟಿಚ್ ಒಳಗಡೆ, ಮುಂದಿನ ಸ್ಟಿಚ್ಚನ್ನು ಹಿಂದಿನ ಸ್ಟಿಚ್ಚಿನ ಒಳಗಡೆ ತರಬೇಕು. ಇದು ಸ್ಲಿಪ್ ಸ್ಟಿಚ್. ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ದಾರ ಸುತ್ತಕೊಂಡು ಈ ಸ್ಲಿಪ್ ಸ್ಟಿಚ್ ಹಾಕಿದ್ದೀರಲ್ವ, ಆ ಸ್ಲಿಪ್ ಸ್ಟಿಚ್ ಹಾಕಿರೋ ಚೈನಲ್ಲೇ ದಾರ ತಗೊಂಡು ಬರಬೇಕು. ಫಸ್ಟಿಗೆ ನೀವು ಮಾಡ್ದಂಗೆ ಮಾಡೋದು, ಅದು ಸ್ಲಿಪ್ ಸ್ಟಿಚ್ ಮಾಡಿರೋ ಚೈನಲ್ಲೇ ಮಾಡ್ಕೋಬೇಕು. ಮತ್ತು ದಾರ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ತನ್ನಿ. 5 ಲೂಪ್ ಆಯಿತು. ಅದನ್ನು ಒಂದು ಮಾಡ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ಚು ದಾರ ತಗೊಂಡು ಇದರ ಒಳಗಡೆ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ಚಿಗೆ ಇದು ಸ್ಟಿಚ್ ಕಂಪ್ಲೀಟ್ ಆಗುತ್ತೆ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ದಾರ ತಗೊಂಡು ಆ ಸ್ಲಿಪ್ ಸ್ಟಿಚ್ ಇರೋ ಚೈನಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೆ ಮುಂದಿನ ಚೈನಿಗೆ ಹೋಗಬಾರ್ದು. ಎಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿದ್ದೀರೋ ಅದೇ ಚೈನಲ್ಲಿ ಈ ಥರ ದಾರ ತೊಗೊಂಬರ್ಬೇಕು. 3 ಲೂಪ್ ಆಯಿತು. ಈಗ ಮತ್ತೆ ದಾರ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗ್ಬೇಕು. ಈಗ ಆವಾಗ 5 ಲೂಪ್ ಆಗುತ್ತೆ. ಈ ಥರ ನೆಕ್ಸ್ಟಿಂದಲ್ಲಿ ಈಗ ದಾರ ತಗೊಂಡು 5ಅನ್ನು ಒಂದು ಮಾಡ್ಕೋಬೇಕು. ಮತ್ತು ಅದರ ನೆಕ್ಸ್ಟಲ್ಲಿ ಸ್ಲಿಪ್ ಸ್ಟಿಚ್ಚು. ಮತ್ತು ಇದೇ ಸ್ಲಿಪ್ ಸ್ಟಿಚ್ ಹಾಕಿದಲ್ಲಿ ಎಲ್ಲಿ ನೀವು ಸ್ಲಿಪ್ ಸ್ಟಿಚ್ ಹಾಕಿದ್ದೀರಾ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ಮುಂದಿಂದ ಅದು ಬಿಟ್ಟು ಹೋದರೆ ನಿಮಗೆ ಡಿಸೈನ್ ಹಾಳಾಗುತ್ತೆ. ಇದು ಸಣ್ಣ ಆಗುತ್ತೆ, ಸ್ಟಿಚ್ ಕಡಿಮೆ ಆಗುತ್ತೆ. ಆವಾಗ ಡಿಸೈನ್ ತುಂಬ ಶ್ರಿಂಕ್ ಆದಂಗೆಲ್ಲ ಆಗುತ್ತೆ, ಹಾಳಾಗುತ್ತೆ. ಅದರಿಂದ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೋಡಿ. ಈಗ ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಇದಾದಮೇಲೆ ಆ ಸ್ಲಿಪ್ ಸ್ಟಿಚ್ ಹಾಕಿದಲ್ಲಿ ಅದೇ ಚೈನಲ್ಲೇ ಹೊಸ ಸ್ಟಿಚ್ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ದಾರ ತಗೊಂಡು ಅಲ್ಲಿಂದ ದಾರ ತೊಗೊಂಬನ್ನಿ ಆ ಚೈನಲ್ಲಿ. ಮತ್ತು ನೆಕ್ಸ್ಟ್ ಚೈನಲ್ಲಿ ದಾರ ತಗೊಂಡು ದಾರ ತನ್ನಿ. 5 ಲೂಪ್ ಆಗುತ್ತೆ. 5ಅನ್ನು ಒಂದು ಮಾಡಿ ಮತ್ತು ಅದರ ನೆಕ್ಸ್ಟಲ್ಲಿ ಸ್ಲಿಪ್ ಸ್ಟಿಚ್ಚು. ಈ ಥರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಮುಂದಿನ ಸ್ಟಿಚ್ಚನ್ನು ಹಿಂದಿನ ಸ್ಟಿಚ್ಚಲ್ಲಿ ಸೇರಿಸ್ಕೊಳ್ಳೋದು, ಅದು ಸ್ಲಿಪ್ ಸ್ಟಿಚ್ಚು. ಮತ್ತು ಅದೇ ಸ್ಲಿಪ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮಾಡಿಕೊಂಡು 5 ಲೂಪನ್ನು ಕಂಪ್ಲೀಟ್ ಮಾಡಿ ಮತ್ತು ಸ್ಲಿಪ್ ಸ್ಟಿಚ್ಚು. ಮತ್ತು ಈಗ ಮತ್ತೆ ಸ್ಲಿಪ್ ಸ್ಟಿಚ್ ಇರೋ ಚೈನಲ್ಲೇ 3 ಲೂಪ್ ಬರುತ್ತೆ. ಈ ಥರ ದಾರ ತಗೊಂಬನ್ನಿ. ಅದರ ನೆಕ್ಸ್ಟು ಮತ್ತೆ ದಾರ ತಗೊಂಬನ್ನಿ. 5 ಲೂಪ್ ಆಗುತ್ತೆ. ದಾರ ತಗೊಂಬಂದು ಫುಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಸ್ಲಿಪ್ ಸ್ಟಿಚ್ ನೆಕ್ಸ್ಟ್ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಅದರ ನೆಕ್ಸ್ಟ್ ಚೈನು 5 ಲೂಪ್ ಆಯಿತು, ಸೇರಿಸ್ಕೊಳ್ಳಿ. ಅದರ ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು. ಈಗ ಎಂಡಿಗೆ ಬಂತು. ಆ ಸ್ಲಿಪ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ ಥರ ಅರ್ಧ ಮಾಡ್ಕೋಬೇಕು. ಇನ್ನು ಅದರ ನೆಕ್ಸ್ಟು ಲಾಸ್ಟಲ್ಲಿ ಟರ್ನಿಂಗ್ ಚೈನ್ ಇರಲ್ಲಿ ಮಾಡ್ಕೊಳ್ಳಿ. 5 ಲೂಪನ್ನು ಕೂಡ ಸೇರಿಸ್ಕೊಳ್ಳಿ. ಅಲ್ಲಿಗೆ ನಿಲ್ಲುತ್ತೆ ಅದು. ಅಲ್ಲಿಗೆ ಎಂಡ್ ಆಯಿತು. ಈಗ ಇನ್ನೊಂದು ಚೈನ್ ಮಾಡ್ಕೊಳ್ಳಿ. ಈ ಥರ ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಈ ಪಫ್ ಇದೆ ನೋಡಿ ಫಸ್ಟಿಂದು, ಆ ಪಫಲ್ಲಿ ಮಾಡ್ಕೋಬೇಕು ನೀವು. 3 ಲೂಪ್ ತರತ್ತೆ. 3 ಲೂಪ್ ಆಯಿತು. ನೆಕ್ಸ್ಟು ಆ ಪಫಿನ ಪಕ್ಕದಲ್ಲಿ ಸಣ್ಣ ಸ್ಟಿಚ್ ಇದೆ ನೋಡಿ, ಅದು ಆ ಕಡೆಯಿಂದ ಸ್ಲಿಪ್ ಸ್ಟಿಚ್ ಹಾಕಿರೋದು ನಾವು. ಆ ಸಣ್ಣ ಸ್ಟಿಚ್ ಇದೆಯಲ್ವಾ, ಆ ಸಣ್ಣ ಸ್ಟಿಚ್ಚಲ್ಲಿ ಮಾಡ್ಕೋಬೇಕು. ಈಗ 5 ಲೂಪನ್ನು ಒಂದು ಮಾಡಿ ನೆಕ್ಸ್ಟ್ ಪಫ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಪಫ್ ಇರುತ್ತೆ ನೋಡಿ ಅಲ್ಲಿ ಸ್ಲಿಪ್ಪು. ಈಗ ಅಲ್ಲಿಂದ ತಗೊಂಡು ಮತ್ತೆ ಅದೇ ಸ್ಲಿಪ್ ಸ್ಟಿಚ್ಚಲ್ಲಿ ಮಾಡ್ಕೋಬೇಕು. ಮತ್ತು ಸಣ್ಣ ಸ್ಟಿಚ್ ಇದೆಯಲ್ವ, ಸಣ್ಣ ಹೋಲ್ ಇದೆ ಅಲ್ಲಿ ಸೇರಿಸ್ಕೋಬೇಕು. ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ಸ್ಲಿಪ್ ಸ್ಟಿಚ್ಚು, ನೆಕ್ಸ್ಟ್ ಪಫ್ ಇರೋಲ್ಲಿ ಆ ಪಫ್ ಇರೋಲ್ಲೇ ಮತ್ತೆ ಈ ಥರ ದಾರ ತೊಗೊಂಬನ್ನಿ. 3 ಲೂಪ್ ಆಯಿತು. ಅದರ ಪಕ್ಕ ಒಂದು ಸಣ್ಣ ಸ್ಟಿಚ್ ಇದೆ ನೋಡಿ, ಅದು ನೋಡಿ ಎಲ್ಲ ಕಡೆನೂ ಇದೆ. ಆ ಕಡೆಯಿಂದ ನಾವು ಸ್ಲಿಪ್ ಸ್ಟಿಚ್ ಹಾಕಿದ್ದೀವಲ್ವ, ಅದು ಈ ಕಡೆ ಆ ಥರ ಬರುತ್ತೆ ನೋಡಿ. ನೋಡಿ ಇಲ್ಲಿದೆ ಅಲ್ಲಿ ಹಾಕೋಬೇಕು ನಾವು ಆ ಸಣ್ಣ ಸ್ಟಿಚ್ಚು ನೋಡಿ. ಇಲ್ಲಿ ಸಣ್ಣ ಸ್ಟಿಚ್ ಇದೆ ನೋಡಿ, ಅಲ್ಲಿ ಹಾಕೋಬೇಕು. 5 ಲೂಪ್ ಆಯಿತು. ಒಂದು ಮಾಡಿ
ನೆಕ್ಸ್ಟ್ ಪಫ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ಚು. ಈ ಥರ ಕಂಟಿನ್ಯೂ ಮಾಡಬೇಕು ನೀವು. ಪಫ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ಚು ಮತ್ತು ಅದೇ ಸ್ಟಿಚ್ಚಲ್ಲಿ ಪಫ್ ಸ್ಟಿಚ್ಚಲ್ಲೇ ದಾರ ತೊಗೊಂಬಂದು 3 ಲೂಪ್ ಮಾಡಿ ಮತ್ತು ನೆಕ್ಸ್ಟ್ ಪಕ್ಕದ ಸಣ್ಣದಲ್ಲಿ ದಾರ ತೊಗೊಂಬಂದು 5 ಲೂಪನ್ನು ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಪಫ್ ಸ್ಟಿಚ್ಚಲ್ಲಿ ನೋಡಿ ಈ ಥರ ಸಣ್ಣದಲ್ಲಿ ಮಾಡ್ಕೊಳ್ಳಿ, 5 ಲೂಪ್ ಆಗುತ್ತೆ, ಒಂದೇ ಮಾಡಿ. ಮತ್ತು ನೆಕ್ಸ್ಟ್ ಪಫ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್. ತುಂಬ ಈಸಿಯಾಗಿ ಮಾಡೋವಂಥದ್ದು, ಬೇಗ 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 ಆಗುತ್ತೆ ಇದು. ಸಿಂಗಲ್ ರೋ ರಿಪೀಟ್ ಇದು, ಅಂದರೆ ಒಂದೇ ಸ್ಟಿಚ್ಚು, ಏನು ಚೇಂಜ್ ಇಲ್ಲ. ಎಲ್ಲ ರೋಗಳಲ್ಲೂ ಒಂದೇ ಸ್ಟಿಚ್ಚು. ಕೆಲವು ಸರಿ 2 ಸ್ಟಿಚ್ ಇರುತ್ತಲ್ವ, ಇದು ಒಂದೇ ಸ್ಟಿಚ್, ಒಂದೇ ಸಾಲಲ್ಲಿ ಏನು ಬರುತ್ತೋ ಅದುವೇ ರಿಪೀಟ್ ಆಗ್ತಾ ಹೋಗೋದು. ರಿಪೀಟ್ ಸ್ಟಿಚ್ ಇದು. ಈ ಥರ ಅದನ್ನು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ದಾರ ತೊಗೊಂಬನ್ನಿ, ಸಣ್ಣದಲ್ಲಿ ದಾರ ತೊಗೊಂಬನ್ನಿ, 5 ಒಂದು ಮಾಡಿ. ನೆಕ್ಸ್ಟ್ ಪಫಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಮತ್ತು ಅದೇ ಪಫಲ್ಲಿ ದಾರ ತೊಗೊಂಬಂದು 3 ಲೂಪು. ನೆಕ್ಸ್ಟ್ ಪಕ್ಕದ ಸಣ್ಣದಲ್ಲಿ ದಾರ ತೊಗೊಂಬಂದು 5 ಲೂಪ್ ಆಯಿತು. ಇದೀಗ ಎಂಡಲ್ಲಿ ಟರ್ನಿಂಗ್ ಚೈನಲ್ಲಿ ಮಾಡ್ಕೊಳ್ಳಿ. ಟರ್ನಿಂಗ್ ಚೈನು ನೀವು ಒಂದು ಚೈನಾಗಿ ಟರ್ನ್ ಮಾಡ್ತೀರಲ್ವ ಅಲ್ಲಿ ನೋಡಿ, ಈಗ ಅದನ್ನು ಮತ್ತೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ವರ್ಕ್ ಟರ್ನ್ ಮಾಡಿ. ಆ ಕ್ಲೋಸ್ ಮಾಡಿರೋದು ಒಂದು ಚೈನ್ ಲೆಕ್ಕ, ಅದು ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ಹಾಕ್ಕೋಬೇಕಾಗತ್ತೆ. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಸ್ಲಿಪ್ ಸ್ಟಿಚ್ಚು, ಸಣ್ಣದಲ್ಲಿ 5 ಲೂಪ್ ಒಂದು ಮಾಡಿ ಮತ್ತು ನೆಕ್ಸ್ಟ್ ಪಫಲ್ಲಿ ಸ್ಲಿಪ್ ಸ್ಟಿಚ್ಚು. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಂಡ್ವರೆಗೂ ಮಾಡಿ ತೋರಿಸ್ತೀನಿ. ಈಗ ನೋಡಿ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ಟರ್ನಿಂಗ್ ಚೈನಲ್ಲಿ 5 ಲೂಪನ್ನು ಒಂದೇ ಮಾಡ್ಕೊಳ್ತೀನಿ. ಒಂದೇ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡೋ ತಾನೆ. ಈಗ ನಾನಿಲ್ಲಿ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ಈ 5 ಲೂಪನ್ನು ಸೇರಿಸ್ತೀವಲ್ವ ಅಷ್ಟರಲ್ಲೇ ನಿಲ್ಲಿಸ್ಕೋಬೇಕು. ನಿಲ್ಲಿಸ್ಕೊಂಡ್ಮೇಲೆ ಈಗ ನೋಡಿ ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನು ಈ ಥರ ಜಸ್ಟ್ ಮಡಿಸ್ಕೊಂಡ್ರೆ ಸಾಕು. ದಾರನ ಈ ಥರ ಮಡಿಸ್ಕೊಳ್ಳಿ. ಮಡಿಸ್ಕೊಂಡು ಅದನ್ನು ಸೇರಿಸಿ, ಲೂಪ್ ಆಗುತ್ತೆ ಅದು. ಈ ಥರ ಸೇರಿಸ್ಕೊಳ್ಳಿ. ಈ ಬೇಜ್ ಕಲರ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಬ್ರೌನ್ ಕಲರ್ ದಾರ ಹಿಡ್ಕೊಂಡು ವರ್ಕು ಮಾಡ್ಕೊಳ್ಳಿ. ಇಲ್ಲೀಗ ಒಂದು ಚೈನ್ ಮಾಡ್ಕೋಬೇಕು ನಾವು, ಚೈನ್ ಮಾಡಿಲ್ಲಲ್ಲ, ಆಗ ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿಬಿಟ್ಟು ಈಗ ಆ ಪಫಲ್ಲಿ 3 ಲೂಪ್ ಮಾಡಿ ಮತ್ತು ನೆಕ್ಸ್ಟ್ ಸಣ್ಣದಲ್ಲಿ 5 ಲೂಪನ್ನು ಒಂದು ಮಾಡಿ. ನೆಕ್ಸ್ಟ್ ಪಫಲ್ಲಿ ಸ್ಲಿಪ್ ಸ್ಟಿಚ್ಚು ಮತ್ತು ಅದೇ ಪಫಲ್ಲಿ ಈ ಥರ 3 ಲೂಪ್ ಬರೋ ಥರ ಮಾಡ್ಕೊಳ್ಳಿ. ಮತ್ತು ಸಣ್ಣದಲ್ಲಿ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದೇ ಥರ ಅದೇ ಸ್ಟಿಚ್ಚಲ್ಲಿ ಮಾಡಿಕೊಂಡು ಸಣ್ಣದಲ್ಲಿ ಮಾಡಿಕೊಂಡು 5 ಲೂಪನ್ನು ಒಂದು ಮಾಡಿ. ನೆಕ್ಸ್ಟ್ ಪಫಲ್ಲಿ ಸ್ಲಿಪ್ ಸ್ಟಿಚ್ಚು. ಈ ಥರ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ನೀವು, ಸುಲಭ ಆಗುತ್ತೆ. ನಾರ್ಮಲಾಗಿ ಮಾಡ್ಕೊಂಡು ಹೋಗಿ ಕಲರ್ ಚೇಂಜ್ ಮಾಡಿದ ಮೇಲೆ. ಈ ಥರ ಸ್ಲಿಪ್ ಸ್ಟಿಚ್ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ನೋಡಿ ಸೇರಿಸಿರೋ ದಾರ ಎಲ್ಲ ಉಳಿದಿರತ್ತಲ್ವ ಅಲ್ಲಿ, ಅದನ್ನು ನೀವು ಇದಕ್ಕೆ ಒಳಗಡೆ ಸೇರಿಸ್ಕೋಬೇಕು. ಬ್ರೌನ್ ಕಲರ್ನ ಬ್ರೌನ್ ಕಲರಲ್ಲೇ ಸೇರಿಸ್ಕೊಳ್ಳಿ. ಸೂಜಿ ಸೇರಿಸ್ಕೊಂಡು ಸೂಜಿಲಿ ಮಾಡಿದರೂ ಸುಲಭ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಈಗ ನಾನು ಕ್ರೋಶೆ ಹುಕ್ಕಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಎಳ್ಕೊಳ್ಳಿ ಒಳಗಡೆ ನೋಡಿ. ಈ ಥರ ಬ್ರೌನ್ ಕಲರ್ನ ಒಳಗಡೆನೇ ಎಳ್ಕೊಳ್ಳಿ. ಈ ಥರ ಮಾಡಿಕೊಂಡು ಆ ದಾರನ ಒಳಗೆ ಎಳ್ಕೊಳ್ಳಿ. ಅದೇ ಥರ ಈ ಬೇಜನ್ನು ಕೂಡ ಕಟ್ ಮಾಡಿಕೊಂಡು ಇದರ ಒಳಗಡೆನೆಲ್ಲ ಒಳಗಡೆ ಸೇರಿಸ್ಕೊಳ್ಳಿ. ಒಂದೊಂದರ ಒಳಗಡೆ ಈ ಉಳಿದಿರೋ ಈ ಎಲ್ಲ ದಾರಗಳನ್ನು ಅದೇ ಥರ ಮಾಡ್ಕೋಬೇಕು. ಅವಾಗ ಗೊತ್ತಾಗಲ್ಲ ಅದರಲ್ಲಿ ನೋಡಿ. ಇದನ್ನು ಈ ಲೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಾನೀಗ ನೋಡಿ. ಎಂಡಿಗೆ ಬಂದು ಆ ಟರ್ನಿಂಗ್ ಚೈನಲ್ಲಿ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಈ ಕಡೆಯಿಂದ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊ. ಮತ್ತೆ ಕಲರ್ ಚೇಂಜ್ ಮಾಡೋದಾದರೆ ಮಾಡ್ಕೋಬೋದು. ಆ ಥರ ತುಂಬ ಸಿಂಪಲಾಗಿ ಇರೋವಂಥದ್ದು, ಬೇಗ ಆಗುತ್ತೆ, ಚೆನ್ನಾಗಿ ಆಗುತ್ತೆ ನೋಡಿ. ಈಗ ಉಳಿದಿರೋ ದಾರನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕೊನೆಯಲ್ಲಿ. ಈ ಥರ ಮುಂದೆನೂ ಸೇರಿಸ್ಕೋಬೋದು ನೀವು, ಎಲ್ಲೂ ಆಗ್ಬೋದು. ನೀವು ಹಿಂಗೆ ಆಗಬೇಕು ಅಂತಿಲ್ಲ, ಅದು ಗೊತ್ತಾಗಲ್ಲ ನಿಮಗೆ ಸೇರಿಸಿದಾಗ. ಡಿಸೈನ್ ಏನು ಹಾಳಾಗಲ್ಲ, ಉಳಿಯುತ್ತೆ ಹಾಗೆ. ನಿಮಗೆ ಸೇರಿಸಿರೋದು ಕೂಡ ಗೊತ್ತಾಗಲ್ಲ, ಸೇಫಾಗಿ ಉಳಿಯುತ್ತೆ, ಏನಾಗಲ್ಲ, ಅದು ಬಿಟ್ಕೊಂಡು ಬರಲ್ಲ. ಗಂಟೆಲ್ಲ ಹಾಕಬೇಕಾದ ಅಗತ್ಯ ಇಲ್ಲ, ಸುಮ್ಮನೆ ಸಿಂಪಲಾಗಿ ಸೇರಿಸ್ಕೊಂಡು ಬಂದರೆ ಸಾಕು. ದಾರಗಳನ್ನು ಯಾವುದಾದ್ರೂ ಒಳಗಡೆ ಸ್ಟಿಚ್ಚಿನ ಒಳಗಡೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ದಾರಗಳನ್ನು ಕೂಡ ಈ ಥರ ಮಾಡಿಕೊಂಡು ಆಮೇಲೆ ಉಳಿದಿರೋ ದಾರನ ಕಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಉಳಿದಿದೆ ಅಂದರೆ ಬೇಕಾದ್ರೆ ಕಟ್ ಮಾಡ್ಕೋಬೋದು.
ಆ ಥರ ಬೇರೆ ಉಳಿದಿರೋದನ್ನು ಕೂಡ ಮಾಡ್ಕೋಬೋದು. ಈಗ ಬ್ರೌನ್ ಕಲರಿಂದು ಅಷ್ಟೇ, ಬ್ರೌನ್ ಕಲರ್ ಆ ಬ್ರೌನ್ ಕಲರ್ನ ಒಳಗಡೆನೇ ತನ್ನಿ, ಆಗ ಗೊತ್ತಾಗಲ್ಲ. ವೈಟಲ್ಲಿ ತರಬಾರ್ದು, ಬೇಜಲ್ಲಿ ತರಬಾರ್ದು, ಬ್ರೌನ್ನ ಒಳಗಡೆನೇ ಹಿಂಗೆ ತರಬೇಕು. ಆವಾಗ ಅದರೊಳಗಡೆನೇ ಸಿಕ್ಕಾಕೊಳ್ಳುತ್ತೆ, ಗೊತ್ತಾಗಲ್ಲ. ಎಲ್ಲ ದಾರನೂ ಅದೇ ಥರ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾದು. ಈಗ ಕುಚ್ಚು ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಕೈಗೆ ದಾರ ಸುಂದ್ಕೊಳ್ಳಿ. ಈ ಥರ 2 ಸುತ್ತು ಬರೋಷ್ಟು, 2 ದಾರ ಬರೋಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಉದ್ದ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು, ಹೆಚ್ಚು ಉದ್ದ ಬೇಡ, ಕೈಗೆ ಸುತ್ತಕೊಂಡ್ರೆ ಸಾಕು. ಈ ಥರ 2 ದಾರ ತಗೊಳ್ಳಿ, 2ಅನ್ನು ಈಕ್ವಲಾಗಿ ಮಡಿಸ್ಕೊಳ್ಳಿ ಮಧ್ಯದಲ್ಲಿ, ಮಿಡ್ಲಲ್ಲಿ. ಮತ್ತು ಈಗ ನೋಡಿ, ಈ ತುದಿಯ ಎಂಡಲ್ಲಿ ಸೇರಿಸ್ಕೋಬೇಕು. ನಿಮಗೆ ಎಲ್ಲಿ ಬೇಕೋ ಅಲ್ಲಿ, ಎಷ್ಟು ಗ್ಯಾಪಲ್ಲಿ ಬೇಕೋ ಅಷ್ಟು ಗ್ಯಾಪಲ್ಲಿ ಸೇರಿಸ್ಕೋಬೋದು ನೀವು. ಈ ಥರ ಈಕ್ವಲಾಗಿ ಮಡಿಸ್ಕೊಳ್ಳಿ 2 ದಾರನ. ಆಮೇಲೆ ಇದರ ಒಳಗಡೆ ಕ್ರೋಶೆ ಹುಕ್ ಹಾಕಿ, ಎಂಡಲ್ಲಿ ಜಾಗ ಇರುತ್ತಲ್ವ ಅಲ್ಲಿ ಈ ಥರ ತಗೊಂಬನ್ನಿ ಕ್ರೋಶೆ ಹುಕ್ಕಲ್ಲಿ. ಮತ್ತು ಅದರ ಒಳಗಡೆ ಈ ದಾರನ ಎಳ್ಕೊಳ್ಳಿ, ಅದನ್ನು ಗಟ್ಟಿಗೆ ಎಳ್ಕೊಂಡ್ರೆ ಆಯಿತು. ಅಷ್ಟೇ, ಅಷ್ಟು ಮಾಡಿದರೆ ಉಳ್ಕೊಳ್ಳುತ್ತೆ. ಏನು ಕುಚ್ಚು ಅಂತ ಕಟ್ಟೋದು ಅಂತ ಏನು ಬೇಡ, 2 ಅಲ್ವಾ, ಅದರಿಂದ. ಮತ್ತೆ 2 ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ. ಒಂದು ಸಾರಿ ಕಟ್ ಮಾಡಿ ಇಟ್ಕೋಬೋದು, ಯಾವುದಾದ್ರೂ ಅಳತೆಯಿಂದ ಮಾಡ್ಕೊಂಡು. ನೀವು ಕೈಯಲ್ಲಾದರೂ ಮಾಡೋದು, ಬೇರೆ ಕಡೆ ಆದರೂ ನೋಡಿ, ದೂರ ಒಂದೇ ರೀತಿ ಬರೋ ಥರ ನೋಡ್ಕೋಬೇಕು ನೀವು. ಈಗ ಫಸ್ಟು ಪಫಿನ ಹತ್ರ ನೀವು ಒಂದು ಹಾಕಿದರೆ, ಇನ್ನೊಂದು 3ನೇ ಪಫಿನ ಹತ್ರ ಹಾಕಿ, 6ನೇ ಪಫಿನ ಹತ್ರ ಹಾಕಿ, ಆ ಥರ ಒಂದೇ ರೀತಿ ದೂರದಲ್ಲಿ ಎಂಡ್ವರೆಗೂ ಮಾಡ್ಕೊಳ್ಳಿಲ್ಲ, ಸಲ ಅವು ಚೆನ್ನಾಗಿ ಕಾಣುತ್ತೆ. ಮತ್ತು ಇದನ್ನು ಒಂದೇ ಮಾಡಿ ಕಟ್ ಮಾಡ್ಕೊಳ್ಳಿ, ಈಕ್ವಲ್ ಮಾಡಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ಇದ್ದರೆ ನೋಡಿ, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಶಾಲ್ನ ತುದಿಯಲ್ಲಿ ಮಾಡ್ಕೊಳ್ಳಿ. ನಾನು ತೋರಿಸಿದ್ನಲ್ವ ಆಗ ಸ್ಕಾರ್ಫಲ್ಲಿರೋದು, ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡಿ, ಈ ಥರ ಮಾಡಿದರೆ ಒಂದೇ ದೂರದಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಗ್ಯಾಪ್ ಬೇಕು ಅಂದರೆ ಗ್ಯಾಪ್ ಇಟ್ಕೋಬೋದು, ಹತ್ರ ಬೇಕು ಅಂದರೆ ಹತ್ರ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಬೋದು. ಈ ಥರ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಸ್ಟೋಲು. ಗಂಡಸರು ಕೂಡ ಉಪಯೋಗಿಸ್ಕೋಬೋದು ಇದನ್ನು. ಶರ್ಟಿನ ಮೇಲೆ ಅಥವಾ ಟಿ ಶರ್ಟಿನ ಮೇಲೆ ಇದನ್ನು ಹಾಕ್ಕೊಳ್ತಾರೆ, ನೀವು ನೋಡಿರ್ಬೋದು. ಸ್ಕಾರ್ಫ್ ಅಂತಲೂ ಹೇಳ್ತಾರೆ, ಸ್ಟೋಲ್ ಅಂತಲೂ ಹೇಳ್ತಾರೆ. ಇದಕ್ಕೆ ನೀವೇನಾದರೂ ಹೆಸರು ಇಟ್ಕೊಂಡು ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕಲರ್ ಕಾಂಬಿನೇಷನ್ ನಿಮಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು, ಈಕ್ವಲಾಗಿ ಮಾಡ್ಕೋಬೋದು, ಅಥವಾ ಒಂದು ಜಾಸ್ತಿ ಒಂದು ಕಡಿಮೆ ಮಾಡ್ಕೋಬೋದು, ಅಥವಾ ಒಂದೇ ಕಲರಲ್ಲಿ ಮಾಡ್ಕೋಬೋದು, ಹಿಂಗಾರು ಮಾಡ್ಕೋಬೋದು, ನಿಮ್ಮ ಇಷ್ಟ. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನ್ ಇದು. ನಿಮಗೂ ಇಷ್ಟ ಆಗುತ್ತೆ, ನೀವು ಮಾಡಿ ಇದನ್ನು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.